ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕೊಂಬಾರ್ದು. 2 ಗಂಟೆ ಆಗಿದೆ. ನಾವ್ ಹೇಳ್ತಾ ಇದ್ದೀವಿ ತಪ್ಪಿದ್ರೆ ಹೇಳಿ. ಸಸ್ಪೆಂಡ್ ಮಾಡಿದ್ದೀರಾ, ನಾನು 1 ವರ್ಷ ಸಸ್ಪೆಂಡ್ ಮಾಡಿ, 1 ವರ್ಷ ಸಸ್ಪೆಂಡ್ ಮಾಡಿ, ನಾನು ಕೇರ್ ಮಾಡಲ್ಲ. 1 ವರ್ಷ ಮಾಡಿ ಅವ್ರು ಕೂತ್ಕೊಂಬಾರ್ದು. ಅವರು ಮಾಧ್ಯಮದಲ್ಲಿ ಬಂದಿದೆ ಅಂತೇಳಿ ಚರ್ಚೆ ಮಾಡ್ತೀರಾ ಅಂತ. ಇಲ್ಲಿ ನಾವು ಕೂತಿದ್ದೀರಿ, ಅಧಿಕಾರಿ ಕೂತಿದ್ದಾರೆ, ಮಾಧ್ಯಮದವರು ಕೂತಿದ್ದಾರೆ. ಓಡಿಸ್ಬಿಡಿ ಅವ್ರು ಮಾಧ್ಯಮದವ್ರನ್ನ. ಇದೆಲ್ಲ ಯಾಕೆ ಸಮಸ್ಯೆ? ಅವರೇನೋ 4ನೇ ಅಂಗ ಅಂತ ನಾವು ಅಲ್ಲಿ ಕೂತಿಸಿರೋದು. ಅದು ಸರ್ಕಾರ ಲಾ ಸಚಿವರು ಏನ್ ಹೇಳಿದ್ದಾರೆ? ಮುಖ್ಯಮಂತ್ರಿ ಬಂದಾಗ ನಿಮ್ಮ ಸಂಶಯ ಇದೆ ಅದನ್ನು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಯಾಕೆ ಚರ್ಚೆ? ಒಂದೇ ನಿಮಿಷ. ನಾನು ಹೇಳೋದು ಭಾಳ ಕ್ಲಾರಿಟಿ ಇದೆ ಅವ್ರ ಹತ್ರ. ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ, ಅವ್ರಿಗೆ ಕ್ಲಾರಿಟಿ ಇದೆ ನೋಡಿ. ಎಚ್ ಕೆ ಪಾಟೀಲ್ ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ. ನೀವು ಉಡಾಫೆ ಜನ ನಮ್ಗೆ ಹೇಳ್ಬೇಕು. ಅವರು ನೀವು ಉಡಾಫೆ ಸುಮ್ಮನೆ ಹೇಳ್ತಾ ಇದ್ದೀರಾ. ಮಂತ್ರಿ ಆಗಿದ್ದಾರೆ, ಇರ್ತಾರೆ ಅಂತ ಹೇಳ್ಬಿಡ್ಲಿ, ಮುಗ್ದೋಯ್ತು. ಇದಕ್ಕೆ ಹೋಗಿದೆ ಅವರಿಂದಾನೇ ಅಧಿವೇಶನ ಎಲ್ಲ. ನಾವು 15 ಜನ ಸಸ್ಪೆಂಡ್ ಆಗಿ, ಈಗ ಎಷ್ಟು ಜನ ಸಸ್ಪೆಂಡ್ ಮಾಡ್ತೀರಾ ಅವರಿಂದ? ಮತ್ತೆ ಸಸ್ಪೆನ್ಷನ್, ಮತ್ತೆ ಸಭೆ. ಸರಿ, ಅದರಿಂದಾನೇ ಆಗಿದ್ದಲ್ಲ 18 ಜನ. ನಮ್ಮ ಸ್ಪೀಕರ್ ಅವರು ಬಂದು ಮಾತಾಡಿದ್ದವರು, ಟೈಮ್ ಕೊಟ್ಟಿದ್ದವರು, ಅಡ್ಜಸ್ಟ್ಮೆಂಟ್ ಮಾಡಿದ್ದವರು, ಸಸ್ಪೆಂಡ್ ಆಗಿದ್ದವ್ರು ನಾವು. ಈಗ ಸಂಶಯ ಕೇಳಿದಿರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ. ಇಲ್ಲ, ಕೊಟ್ಟಿಲ್ಲ. ಅವ್ರು ಮಂತ್ರಿ ಆಗಿದ್ದಾರೆ ಹೇಳ್ಬೇಕಷ್ಟೇ ನನಗೆ. ಅವ್ರು ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರೇ. ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇದಾರೆ ಅಂತ ಅರ್ಥ. ನಾವು ಕೂತ್ಬಿಡ್ತೀವಿ. ಇಲ್ಲ ಅಂದ್ರೆ ಇಲ್ಲ, ನಮ್ದೇನು. ಅದಕ್ಕೆ ಅವ್ರು ಏನು ಮುಖ್ಯಮಂತ್ರಿ ಬಂದು ಮಾತಾಡ್ತಂತ ಹೇಳಿದಾರಲ್ಲ. ಈಗ ನಾನು ಪರಮೇಶ್ವರ್ ಅವ್ರನ್ನ ಏನಂತ ಸಂಬೋಧನೆ ಮಾಡಬೇಕು ಹೇಳಿ. ನಿಮ್ಗೆ ಹೇಗೆ ಬೇಕಾದ್ರೆ ಮನಸ್ಸಿಗೆ ಹೇಗೆ ಸಂತೋಷ ಬರ್ತದೆ ಹಾಗೆ ಸಂಬೋಧನೆ ಮಾಡಿ. ಕಾನೂನು ಪ್ರಕಾರ ಮಾಡಬೇಕು. ಮನಸ್ಸಿಗೆ ಬಂದೇ ಮಾಡಕ್ ಬರಲ್ಲ. ಕೇಳುದು ಯಾಕೆ? ಮತ್ತೆ ಕೇಳಲಿಕ್ಕೆ ಹೋಗ್ಬೇಡಿ. ಈಗ ಸದನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ, ಪರಮೇಶ್ವರ್ ಮಂತ್ರಿನಾ ಅಲ್ವಾ? ನಮ್ಗೆ ಡೌಟ್ ಆಗ್ತಿದೆ ಪರಮೇಶ್ವರ್ ಮೇಲೆ. ಪರಮೇಶ್ವರ್ ಮಂತ್ರಿನಾ ಅಲ್ವಾ? ಮಂತ್ರಿ ಇದ್ದಾರಾ? ದಯವಿಟ್ಟು ಹೇಳಿ. ಪರಮೇಶ್ವರ್ ಮಂತ್ರಿನಾ ಅಲ್ವಾ ಹೇಳಿ. ಅವ್ರ ಮಂತ್ರಿ ಆಗಿದ್ದಾರೆ. ರಾಜಣ್ಣ ಅವರ ಇಲ್ಲ ಹೇಳಿ. ರಾಜಣ್ಣ ಹೇಳಿ. ಅವ್ರ ಮಂತ್ರಿ ಇದ್ದಾರೆ. ವೆಂಕಟೇಶ್ ಹೆಸರು ಕೈ ಬಿಟ್ರಲ್ಲ ಅಂತ ಮತ್ತೆ ನೀವು ವೆಂಕಟೇಶ್ ಅವ್ರ ಮಂತ್ರಿ ಇದ್ದಾರೆ. ಒಂದ್ ನಿಮಿಷ. ರಾಜಣ್ಣ ಅವರು ಇಲ್ಲಿದ್ದಾರೆ. ನಾನು ಮಂತ್ರಿ ಆಗಿದ್ದೇನೆಪ್ಪ. ವಿರೋಧ ಪಕ್ಷದವ್ರು ನೀವು ಯಾಕೆ ಚಿಂತೆ ಮಾಡ್ತೀರಿ? ನಾನು ಮಂತ್ರಿ ಆಗಿದ್ದೇನೆ, ಮಂತ್ರಿಯಾಗಿ ಮುಂದುವರಿತೀನಿ ಅಂದ್ರೆ ನಮ್ಗೆ ಸಂತೋಷ. ಆ ಒಂದು ಮಾತು ಅವ್ರು ಹೇಳ್ಬಿಡ್ಲಿ. ನಿಮ್ಗೆ ಡೌಟ್ ಇದೆ ಈಗ? ನಾವೆಂತ ಮಾಡುದು? ನಿಮ್ಮ ಡೌಟ್ಗೆ ಉತ್ತರ ಆಗ್ತದೆ ಈಗ. ಒಂದ್ ನಿಮಿಷ ಅಧ್ಯಕ್ಷರೇ. ಚರ್ಚೆ ನಡೆದಿದ್ರು. ರಾಜಣ್ಣನವರು ಮೌನಕ್ಕೆ ಶರಣಾಗಿದೆ ನೋಡಿದ್ರೆ ನಿಮ್ಗೇನ್ ಅನಿಸ್ತೈತಿ? ಹೋದ್ರು ಅಂತ ಮಂತ್ರಿ ಅಂತ ಅನಿಸ್ತಿದೆ. ಅಧ್ಯಕ್ಷರೇ, ಅವರು ರಾಜೀನಾಮೆ ಕೊಟ್ಟು 2 ಗಂಟೆ ಆಗಿದೆ. ನಮ್ಗೆ ಅಲ್ಲಿ ಅವ್ರು ಕೂತ್ಕೊಂಬಾರ್ದು ಈಗ. ನೋ, ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕೊಂಬಾರ್ದು. 2 ಗಂಟೆ ಆಗಿದೆ. ನಾವ್ ಹೇಳ್ತಾ ಇದ್ದೀವಿ ತಪ್ಪಿದ್ರೆ ಹೇಳಿ. 6 ತಿಂಗಳು ಸಸ್ಪೆಂಡ್ ಮಾಡಿದ್ದೀರಾ, ನಾನು 1 ವರ್ಷ ಸಸ್ಪೆಂಡ್ ಮಾಡಿ, 1 ವರ್ಷ ಸಸ್ಪೆಂಡ್ ಮಾಡಿ, ನಾನು ಕೇರ್ ಮಾಡಲ್ಲ. 1 ವರ್ಷ ಮಾಡಿ ಅವ್ರು ಅಲ್ಲಿ ಕೂತ್ಕೊಂಬಾರ್ದು. ಅವ್ರು ತೀರ್ಮಾನ ಮಾಡ್ತದೆ ನೋಡಿ. ಮಂತ್ರಿ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ಸರ್? ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ? ನಾನು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ನಿಜ ನಿಜ ನಿಜ. ನೀವ್ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತೀವಿ? ನಾನು ಟೆನ್ಷನ್ ಏನಿಲ್ಲ. ಸರ್ಕಾರ ಇದೆ, ಮುಖ್ಯಮಂತ್ರಿ ಬರ್ತಾರೆ, ಅವರು ಬಂದು ಚರ್ಚೆ ಕೊಡ್ತಾರೆ. ನೀವೀಗ ಪ್ರಶ್ನೋತ್ತರ ಪ್ರಾರಂಭ ಮಾಡಿ ಅವಕಾಶ ಅದು ಪ್ರಮುಖವಾದ ವಿಚಾರ ಆಗಿರ್ಬೇಕು. ಸಾಕಷ್ಟು ಟೈಮ್ ಇದೆ ಪ್ರಶ್ನೋತ್ತರ ಮಾಡ್ಲಿಕ್ಕೆ. ರಾತ್ರಿ 10 ಗಂಟೆ ಕೊಡ್ತೇವೆ. ಮುಂದೆ 2 ಆಯ್ಕೆ ಇದೆ. ಒಂದು ಬಹಳ ಸುಲಭ ಇರೋದು, ರಾಜಣ್ಣ ಅವರು ಇಲ್ಲೇ ಉಪಸ್ಥಿತರಿದ್ದಾರೆ. ಹೇಳಕ್ಕೆ ಅವ್ರು ನಿಂತ್ಕೊಂಡು ಹೇಳಿ. ಇಲ್ಲದೆ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ, ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿವರೆಗೂ ಸದನ ದಯವಿಟ್ಟು ಇರಲಿ. ಒಂದು ಅಲ್ಲ, ಒಬ್ರು ಇಷ್ಟೆಲ್ಲ ಆದ್ಮೇಲೆ ಅವ್ರು ಕೂತಿರುವಾಗ ಇದೇ ಕೆಲಸ
ಅಲ್ಲ, ಈಗ ರಾಜ್ಯದವ್ರು ಮಾತಾಡ್ಬೇಕು ಹೇಳ್ತಾರೆ. ಅವ್ರು ಮಾತಾಡ್ಲಿ, ಎಲ್ಲ ಮೇಧಾವಿಗಳೇ ಅವ್ರು ಮಾತಾಡ್ಲಿ. ಸಭಾಧ್ಯಕ್ಷರೇ ಉಳಿದವ್ರು ಆಯ್ತು, ನಿಲ್ಲಪ್ಪ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.